ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯದಲ್ಲಿ ಕಾವೇರಿ ನೀರಿನ ವಿಚಾರಕ್ಕೆ ಕಿಚ್ಚು ಹೆಚ್ಚಾಗ್ತಾ ಇದೆ. ಬೆಂಗಳೂರು 6ನೇ ಹಂತದ ಕುಡಿಯುವ ನೀರು ಯೋಜನೆ ಅಧಿಕಾರಿಗಳಿಗೂ ಕೂಡ ಶಾಕ್ ತಟ್ಟಿದೆ. ಮಂಡ್ಯದಲ್ಲಿ ಈಗ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ. ರೈತರ ವಿರೋಧದ ನಡುವೆ ಕೂಡ 6ನೇ ಹಂತದ ಯೋಜನೆಗೆ ಮುಂದಾಗಿರುವಂತಹ ಸರ್ಕಾರ, ಹೀಗಾಗಿ ಜಲಮಂಡಳಿ ಅಧಿಕಾರಿಗಳಿಗೆ ಮಂಡ್ಯದಲ್ಲಿ ಗೋ ಬ್ಯಾಕ್ ಬಿಸಿಯನ್ನ ಮುಟ್ಟಿಸಲಾಗ್ತಾ ಇದೆ. ಕುಡಿಯುವ ನೀರಿನ ಯೋಜನೆಗೆ ಕೆಆರ್ಎಸ್ನಲ್ಲಿ ಸದ್ದಿಲ್ಲದೆ ಚಾಲನೆ. ಇಂದು ರೈತರು, ಪ್ರತಿಭಟನಾಕಾರರು, ಪ್ರಗತಿಪರರ ಸಭೆಯನ್ನ ಕರೆದಿದ್ದಂತಹ ಜಲಮಂಡಳಿ ಆಫೀಸರ್ಸ್, ಇನ್ನು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಸಭೆಯನ್ನ ಕರೆಯಲಾಗಿತ್ತು. ಹೀಗಾಗಿ ಈಗ ರೈತರಿಂದ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೀತಾ ಇದ್ದು, ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ಯಾವುದೇ ಕಾರಣಕ್ಕೂ 6ನೇ ಹಂತದ ನೀರಿನ ಯೋಜನೆ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಸಂಪೂರ್ಣವಾಗಿ ಈ ಯೋಜನೆ ಕೈ ಬಿಡಬೇಕು ಅಂತ ಮಂಡ್ಯ ಜಿಲ್ಲೆಯ ರೈತರು ಆಗ್ರಹಿಸ್ತಾ ಇದ್ರು ಕೂಡ ವಿರೋಧದ ನಡುವೆನೇ ಸಭೆಯನ್ನ ಕರೆಯಲಾಗಿತ್ತು. ಹೀಗಾಗಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ. ರೈತರು, ಪ್ರಗತಿಪರರ ಸಭೆಯನ್ನ ಜಲಮಂಡಳಿಯ ಅಧಿಕಾರಿಗಳು ಕರೆದಿದ್ರು. ಈ ಸಭೆ ನಡೀತಿದ್ದ ಸಂದರ್ಭದಲ್ಲೇನೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೀತಾ ಇದ್ದಂತಹ ಸಭೆಯ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ. ಇಷ್ಟೆಲ್ಲ ಆಕ್ರೋಶ, ವಿರೋಧ ಇದ್ರೂ ಕೂಡ ಮತ್ತೆ 6ನೇ ಹಂತದ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋದಕ್ಕೆ ಅಂತ, ಚಾಲನೆ ಕೊಡೋದಕ್ಕೆ ಅಂತ ಮುಂದಾಗಿರುವ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ 6ನೇ ಹಂತದ ಕುಡಿಯುವ ನೀರು ಯೋಜನೆ ನೀವು ರಿಲೀಸ್ ಮಾಡಬಾರ್ದು ಅಥವಾ ಅನುಷ್ಠಾನಕ್ಕೆ ತರಬಾರ್ದು ಅನ್ನುವಂಥ ಆಕ್ರೋಶ, ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಜಲಮಂಡಳಿ ಅಧಿಕಾರಿಗಳಿಗೆ ಮಂಡ್ಯದಲ್ಲಿ ಗೋ ಬ್ಯಾಕ್ ಬಿಸಿಯನ್ನು ಕೂಡ ಮುಟ್ಟಿಸಿದ್ದಾರೆ. ಈ ಆಕ್ರೋಶ ಇಲ್ಲಿಗೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಕಾರಣ ಪ್ರತಿ ವರ್ಷನೂ ಕೂಡ ರೈತರ ಕತೆ ಇದೇ ಆಗ್ಬಿಟ್ಟಿದೆ. ಕರ್ನಾಟಕದ ರೈತರಿಗೆ ಇವ್ರಿಗೆ ನೀರಿಲ್ಲದೆ ಇದ್ರೂ ಪರವಾಗಿಲ್ಲ, ತಮಿಳುನಾಡಿಗೆ ನೀರು ಹೋಗಬೇಕು. ಆ ರೀತಿಯಾಗಿ CWRC, CWMA ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಈಗ ಅದರ ವಿರೋಧದ ನಡುವೆನೆ ಇಷ್ಟೆಲ್ಲ ಆಕ್ರೋಶ, ವಿರೋಧ ವ್ಯಕ್ತವಾಗ್ತಾ ಇದ್ರು. ಬೆಂಗಳೂರು 6ನೇ ಹಂತದ ಯೋಜನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಭೆ ಕರೆದಿದ್ದು, ಅದೇ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ರೈತರು ಮಾಡಿದ್ದಾರೆ. ಕುಡಿಯುವ ನೀರಿನ ಯೋಜನೆಗೆ ಅಂತ ಮೊದಲೇ KRSನಲ್ಲಾಗ್ಲಿ, ಕಬಿನಿಯಲ್ಲಾಗ್ಲಿ ನೀರಿಲ್ಲ. ರೈತರು ಕೂಡ ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ. ಅದರ ಮಧ್ಯೆ ಪದೇ ಪದೇ ಸುಪ್ರೀಂ ಕೋರ್ಟ್ನಿಂದ, CWRC ಇಂದ ಬರ್ತಾ ಇರುವಂತ ಆದೇಶಗಳು, ಇಲ್ಲಿರುವಂತ ನೀರನ್ನ ತಮಿಳುನಾಡಿಗೆ ಬಿಡಲೇಬೇಕಾದಂತ ಅನಿವಾರ್ಯತೆ, ಇದೆಲ್ಲದರ ಮಧ್ಯೆ ಕರ್ನಾಟಕದ ರೈತರಿಗೆ ಬೆಳೆ ಬೆಳೆಯೋದಕ್ಕಾಗ್ಲಿ, ಬೆಳೆದಿರುವಂತ ಬೆಳೆ ಸರಿಯಾಗಿ ಫಲ ಕೊಡಬೇಕು ಅಂದ್ರೂ ಕೂಡ ನೀರಿಲ್ಲ. ಬೆಳೆಗಳು ಒಣಗಿ ಹೋಗ್ತಾ ಇವೆ. ಕೆಲವು ಕಡೆ ಬಿತ್ತನೆಯನ್ನೇ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ಈ ಬೆಂಗಳೂರು 6ನೇ ಹಂತದ ಕುಡಿಯೋ ನೀರಿನ ಯೋಜನೆ ಇದೆ, ಇದನ್ನ ಕೈ ಬಿಡಬೇಕು ಅನ್ನೋದು ರೈತರ ಆಕ್ರೋಶ, ಆಗ್ರಹಕ್ಕೆ ಕಾರಣವಾಗ್ತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ಕರೆದ್ರು. ಆಗ ರೈತರಿಂದ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಈ ಯೋಜನೆ ಇಲ್ಲಿಗೆ ಕೈ ಬಿಡಿ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಧಿಕಾರಿಗಳ ಮುಂದಿನ ನಡೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಹೇಳುತ್ತೆ?